ಯವ್ವ ಇವಳು ಸವ್ಯ ಕೊಣಿ ಸ್ವಚ್ಛ ಮಾಡಲ್ಲ ಅಂತಂದ್ಲು. ಮೊದ್ಲು ಗೌರಿ ಕೇಳೋಣ. ಗೌರಿ ಸ್ವಚ್ಛ ಮಾಡ್ತೇನಂದ್ರೆ ಅಕ್ಕಿ ಕೈಯಾಗ ಮಾಡಿಸಿದ್ರ ಅಂತೇಳಿ. ಗೌರಿ ಗೌರಿ ಎಲ್ಲದಿಯವ್ವ? ಯವ್ವ ನನ್ನ ರೂಮ್ನಲ್ಲದೀನಿ, ಎದಕ್ಕೆ ಬೇ? ಯವ್ವ ಮಗಳ ಒಂದು ತಟಗಿಲ್ಲ ಬಾರವ, ಇಲ್ಲಿ ನಿನ್ನ ಟ್ಯಾಲೆಂಚರ್ ಕೆಲಸ ಐತಿ. ಹಾಂ ಹಾಂ ಬಂದೆ. ಏನು ಬೇವ? ಏನು ಲಗುನ ಹೇಳು, ನಂಗೆ ನಿದ್ದೆ ಬರಾಕುಂತೈತಿ, ಮಲ್ಕೋಬೇಕು ನಾ ಒಂದು ಸ್ವಲ್ಪ ಹೊತ್ತು. ಅದು ಗೌರಿ ಮಕ್ಕೋನಂತೆ ಅಂತ ಇವತ್ತ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಇಬ್ಬರು ಬರಾಕಂತಾರ ಮನೆಗೆ. ಓ ಹೌದನ್ಬೇ, ಚಲೋ ಆತು ಬಿಡು, ಅದ್ರಾಗ ಏನೈತಿ? ಅದು ಹಂಗಲ್ಲವ, ನಿಮ್ಮ ಅತ್ತಿಗೆಮ್ಮ ಈಗ ಮನೆಗೆ ಬರಾಕುಂತಾಳ ಅಂದಮೇಲೆ ಆಕಿ ಕ್ವಾಣೆಗಿರ್ತಾಳಿಲ್ಲ, ಆಕಿ ಕ್ವಾಣಿನ ಸ್ವಲ್ಪ ಸ್ವಚ್ಛ ಮಾಡ್ಬೇಕು. ಸ್ವಲ್ಪ ಧೂಳು ಗೀಳಂದು ಬೆಡ್ಶೀಟ್ ಗಿಡ್ಶೀಟ್ ಬೇರೆದು ಹಾಸಿ ಒಂದು ಸ್ವಲ್ಪ ಸ್ವಚ್ಛ ಮಾಡ್ತೀಯವ ನೀನು ಮತ್ತು ಜಯವ ಇಬ್ಬರು ಸೇರಿ. ನೀವಿಬ್ಬರು ಕಾಣಿ ನೀನು ಸ್ವಚ್ಛ ಮಾಡಿದ್ರೆ ಒಬ್ಬೊಬ್ರಿಗೆ 200 ರೂಪಾಯಿ ಕೊಡ್ತೀನಂತ. ಸ್ವಚ್ಛ ಮಾಡ್ತೀರಾ? ಏನು ಬೇ ನಾನು ಹಾಕೊಂಡು ಸ್ವಚ್ಛ ಮಾಡ್ಬೇಕ? ಹೋಗಬೇ ಹೋಗು, ನೀನು ನಾನು ಮಾತ್ರ ಮಾಡಂಗಿಲ್ಲಪ್ಪ ಯಪ್ಪ. ನೋಡ್ಬೇ ನಿನ್ನ ಸೊಸೆ ಉಂಟು ನೀನುಂಟು. ಅಲ್ಲ ಬೇ ನನ್ನ ಕೈಯಾಗ ಇದಕ್ಕೆ ಸ್ವಚ್ಛ ಮಾಡ್ಸಕೊಂತಿದ್ದಿ? ಈ ಮನ್ಯಾಗ ನಿಂದು ಇಬ್ಬರು ಸೊಸೆಯರ ಅದಾರ, ಅವ್ರ ಕೈಯಾಗ ಸ್ವಚ್ಛ ಮಾಡಿಸು. ಅದನ್ನು ಬಿಟ್ಟು ನನ್ನ ಕೈಯಾಗ ಇದಕ್ಕೆ ಸ್ವಚ್ಛ ಮಾಡಿಸ್ತಿದ್ದೀನಿ ನೀನು? ಯವ್ವ ಅವಕ್ಕೆ ಹೊಟ್ಟೆ ಕಿಚ್ಚು ಮೊದ್ಲ ಕವಿತಾ ಉಣ್ಕಂಡ್ರ ಮತ್ತು ಕ್ವಾಣಿನ ಬೇಕಂದ್ರೆ ಇನ್ನೊಂದಿಷ್ಟು ಗಲೀಜು ಮಾಡಿಟ್ಬಿಟ್ರೆ ಹೌದಿಲ್ಲ, ಇದಕ್ಕೆ ಬೇಕು. ಅದಕ್ಕೆ ನಾವ ಚಂದನತ್ತಂಗೆ ಸ್ವಚ್ಛ ಮಾಡಿ ನೀಟ್ ಮಾಡಿಟ್ಬಿಟ್ರೆ ಕವಿತಾವ ಬಂದಮೇಲೆ ಹೇಳ್ತೀನಂತ ನೀನ ಸ್ವಚ್ಛ ಮಾಡಿ ಅಂತಂದು ಅವಾಗಕ್ಕೆ ಫುಲ್ಲು ಖುಷಿ ಆಗ್ಬಿಡ್ತಾಳ. ನಿನ್ನ ಮೇಲೆ ಇನ್ನೂ ಜೀವ ಹಾಕಳ. ಅವಾಗ ನಿನಗೆ ಚಲೋ ಚಲೋ ಸೀರೆ, ಆಮೇಲೆ ಏನಾರು ಚಲೋ ಚಲೋ ನೆಕ್ಲೇಸ್ ಗಿಕ್ಲೇಸ್ ಬಳಿ ಗಿಡಿ ಅಂಥವೆಲ್ಲ ಕೊಡಿಸ್ತಾಳ. ಯವ್ವ ನನ್ನ ಕೈಯಾಗ ಮಾತ್ರ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನೀನು ಬೇಕಾದ್ರೆ ಸ್ವಚ್ಛ ಮಾಡು, ಬೇಕಾದ್ರೆ ಆಮೇಲೆ ನನ್ನ ಹೆಸರು ಹೇಳು, ನಡಿತೈತಿ. ನಂಗಂತ ಇವಾಗ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನನಗಂತ ನಿದ್ದೆ ಬಂದಾಗ ಕೂತ್ಬಿಟ್ಟೆ ದೊಡ್ಬೆ. ಸ್ವಲ್ಪ ಹೊತ್ತು ಬಕ್ಕೊಂದು ಎದ್ದಾಳ್ತೀನಿ. ಆಯ್ತಾ ಬೇ, ಬೇಕಾ ನೀನು ಸ್ವಚ್ಛ ಮಾಡು. ನಂಗೆ ಮಾತ್ರ ಎಬ್ಸಕ್ಕೆ ಹೋಗ್ಬೇಡ್ಬೆ, ಸಂಜೆವರೆಗೂ ಮಕ್ಕೋತೀನಿ. ಜಯ ಹೋಗು ನಿದ್ದೆ ಬಂದಂಗೆ ಆಗೈತಿ, ನಾ ಇಬ್ಬರು ಅಲ್ಲೇ ಮಾತಾಡ್ಕೊತ ಮಕ್ಕೋತೀವಿ. ನೀ ಏನಾರು ಮಾಡ್ಕೋಬಾ, ನನಗೆ ಮಾತ್ರ ಸ್ವಚ್ಛ ಮಾಡಕ್ಕೆ ಹಚ್ಬೇಡ ನೀನು. ಛೇ ಇವಳು ಸ್ವಚ್ಛ ಮಾಡಕ್ಕೆ ಒಪ್ಕೊಲಿಲ್ಲಲ್ಲ. ಈಗ ನಾನು ಒಬ್ಬಾಕಿ ಕೈಯಾಗಂದ್ರೆ ಆಗಂಗಿಲ್ಲ. ಎಲ್ಲಿನ ಕರಿಯಾನ? ಎಲ್ಲಿ ಎಲ್ಲಿ ಏನು ಬೇಕಾ? ಎಲ್ಲಿ ನೀನು ಎಷ್ಟು ಒಳ್ಳೆ ಕೆದಿಲಿ. ನೀನಂತ ತಂಗಿನ ಪಡ್ಯಾಕ ನಾನು ಪುಣ್ಯ ಮಾಡಿ ನೋಡ್ಲೆ. ಹೌದನ್ಬೇಕಾ? ಅಷ್ಟು ಒಳ್ಳೆ ಕೆದಿ ನಾನು? ಹ್ಞೂನ್ಲೇ, ಎಷ್ಟು ಒಳ್ಳೆ ಕೇದಿದೆ ಅಂದ್ರೆ ನಿಂದು ಎಷ್ಟು ಒಳ್ಳೆ ಮನಸ್ಸು ಐತಂದ್ರೆ ನೀನಂತ ತಂಗಿ ಪಡ್ಯಾಕ ನಾನು ನಿಜ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆವು ಮಾಡಿನೋ ಏನೋ ಅಂದಂಗೆ. ಇವತ್ತು ಕವಿತಾ ಮನೆಗೆ ಬರಾಕುಂತಾಳ. ಆಕಿ ಮನೆಗೆ ಬಂದ್ಲಂದ್ರೆ ಚಲೋ ಚಲೋ ಸೀರೆ ಎಲ್ಲ ತೊಗೊಂಬರ್ತಾಳೆ. ನನಗೂ ಒಂದೆರಡು ಸೀರೆ ಕೊಡ್ತಾಳೆ, ಅದ್ರಾಗ ನಿಂಗೂ ಒಂದು ಚಲೋ ರೇಷ್ಮೆ ಸೀರೆನ ಕೊಡ್ತೀನಂತ ಈ ಸಲ. ಹೌದನ್ಬೇಕ? ಹೋದ್ರ ಮಂದಿ ನನಗೂ ಕೊಡ್ಬೇಕವ ಸೀರೆನ, ಚಲೋದಾಗ ಕೊಡ್ಬೇಕು ನೋಡು. ಈ ಸಲ ನಾನು ಆರಿಸ್ಕೋತೀನಂತ. ಆಯ್ತು ತಗೋ, ನಿನಗೆ ಎಂತಾದ್ ಬೇಕು ನೋಡು ಅಂಥದ್ದ ಸೀರೆ ತಗೋನಂತೆ ಅಂತ. ಅಯ್ಯೋ ಚಲೋ ಆತ್ ಬೇಕಾ? ಈ ಸಲ ನೀ ಕೊಡ್ಸಿದ ಸೀರೆಗೆ ಚಲೋನತ್ತಂಗಿಂದ ಡಿಸೈನ್ ಇಡಿಸಿ ಚಂದನತ್ತಂಗೆ ಹೊಲ್ಸ್ಕೊತೀನಿ ನಾನು. ಅಯ್ಯ ಎಲ್ಲಿ ನೀ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ. ನೀನು ಅಳತಿ ತಕ್ಕಂಗ ಚಲೋನತ್ತಂಗ ಬ್ಲೌಸನ್ನ ನಾನ ಹೊಲ್ಸ್ಕೊಡ್ತೀನಂತ. ಅಯ್ಯೋ ಎಷ್ಟು ಒಳ್ಳೆ ಕೆದಿ ಬೇಕಾ ನೀನು. ಸರಿ ಆತಾತ್ ತಗೋ. ಅಂದಂಗೆ ಎಷ್ಟೊತ್ತಿ ಬರ್ತಾರಂತ ನಿನ್ನ ಸಸಿ ಮತ್ತು ನಿನ್ನ ಮಗ? ಅವರಿಬ್ರು ಸಂಜೆ ಅನ್ನಷ್ಟಿಗೆ ಬರ್ತೀನಂದಾರ, 5-6 ಗಂಟೆ ಅನ್ನಷ್ಟಿಗೆ ಬರ್ಬೋದು. ಹೌದನ್ಬೇಕಾ? ಬರಲಿ ಅವ್ರು ಬಂದಾಗ ಈ ಸಲ ಚಂದನತ್ತಂಗೆ ಆರತಿ ಗಿರ್ತಿ ಮಾಡಿ ಹೋಗಿ ವಾಸಿ ಒಳಗಡೆ ಕರ್ಕೊಂಡಂತ ತಗೋಬೇ. ಅದು ಎಲ್ಲಿ ಹೋಗಿವಿ ಏನು ಹಾಸೋದು ಬೇಡ, ನಿನ್ನ ಒಂದು ಸಣ್ಣ ಉಪಕಾರ ಆಗ್ಬೇಕಾಗಿತ್ತು ನನಗೆ. ಏನು ಹೇಳಬೇಕಾ? ಅಷ್ಟು ಚಲೋ ಸೀರೆ ಕೊಡ್ತೀನಿ ಅಂದಿದಿ, ಸೀರೆಗೆ ಬ್ಲೌಸನ್ನು ಹೊಲಿಸ್ಕೊಡ್ತೀನಿ ಅಂತ ಅಂದಿದಿ, ಮತ್ತು ನಾನು ಅಷ್ಟು ಮಾಡಂಗಿಲ್ಲ ಅನ್ಬೇ. ಏನು ಹೇಳ್ಬೇ? ಅದು ಏನಾಗೈತಂದ್ರೆ ಕವಿತಾ ರಾಜು ಅದರಲ್ಲ, ಆ ಕೋಣಿ ಒಂದು ಸ್ವಲ್ಪ ಧೂಳಾದಂಗೆ ಐತಿ, ಭಾಳ ಏನಿಲ್ಲ. ಮೊನ್ನೆ ಎಲ್ಲ ಸ್ವಚ್ಛ ಮಾಡ್ಯಾರ ಇವರು ಸವಿಯಲ್ಲಿ, ಸ್ವಲ್ಪ ಅಷ್ಟ ಧೂಳು ಇಡೈತಿ. ಆ ಧೂಳು ಗೀಳೆಲ್ಲ ಒಂದು ಸ್ವಲ್ಪ ಅಂದು ಸ್ವಲ್ಪ ಬೆಡ್ಶೀಟ್ ಗಿಡ್ಶೀಟ್ ಹೊಸಾದು ಹಾಸಿ ಒಂದು ಸ್ವಲ್ಪ ಕೋಣಿನ ನೀಟ್ ಮಾಡಿಡೋಣಂತ. ಅಂದ್ರೆ ಅವ್ರು ಬಂದ ತಕ್ಷಣ ಸೀದಾ ಕೋಣಿಗೆ ಹೋಗಾರ. ಕೋಣಿ ಅಬ್ಬಾ ಇಷ್ಟು ಸ್ವಚ್ಛ ಮಾಡಾರಲ್ಲ, ಇಷ್ಟು ನೀಟ್ ಇಟ್ಟಾರಲ್ಲ ಅಂತಂದು ಕವಿತಾ ಖುಷಿಯಾಗಿ ಒಂದು ಸೀರೆ ಕೊಡೋ ಜಾಗದಾಗ 2 ಸೀರೆನೂ ಕೊಡ್ಬೋದು. ಏನು ಬೇಕಾ ನೀನು? ಅವ್ರು ಕೋಣಿನ ಸ್ವಚ್ಛ ಮಾಡ್ಬೇಕನ್ನೋ, ಅದು ನಾವು. ಹ್ಞೂನ್ಲೇ, ಆಕೆ ಕವಿತವ ಎಷ್ಟು ದೊಡ್ಡ ಗುಣ ಆಯ್ತಂದ್ರೆ ಆಕೆ ಕೆಲಸ ಯಾರು ಮಾಡಿದ್ರಂದ್ರೆ ಆಕೆಗೆ ಯಾರು ಚಂದನತ್ತಂಗೆ ನೋಡ್ಕೋತಾರ ಅವರಿಗೆಲ್ಲ ಆಕೆ ತನ್ನ ಹತ್ರ ಇರೋ ಚಲೋ ಸೀರೆ, ಆಮೇಲೆ ನೆಕ್ಲೇಸು ಬಳಿ ಅವನ್ನೆಲ್ಲ ಕೊಡ್ತಾಳೆ. ಅವೆಲ್ಲ ನಿನಗೂ ಬರ್ತೈತಿ, ನಿನ್ನ ಮಗಳಿಗೂ ಬರ್ತೈತಿ, ಹೌದಿಲ್ಲ? ಅದಕ್ಕೆ ಕೋಣೆನ ನಾವು ಸ್ವಚ್ಛ ಮಾಡೋಣ. ಅಕಸ್ಮಾತ್ ಸವಿಯಲ್ಲಿ ಏನಾರು ಸ್ವಚ್ಛ ಮಾಡಿದಂದ್ರೆ ಅವ್ರ ಹೆಸರು ಬರ್ತೈತಿ. ಇದಕ್ಕೆ ಅವ್ರ ಹೆಸರು ಬರ್ಸೋದು, ಅದೇ ನಾವೇನಾರು ಸ್ವಚ್ಛ ಮಾಡಿದ್ವಿ ಅಂದ್ರೆ ನಮ್ಮ ಹೆಸರು ಬರ್ತೈತಿ. ಹೇಳೋದು ಅರ್ಥ ಮಾಡ್ಕೋ. ಆಮೇಲೆ ಈ ವಿಷಯ ಸರಿತಾಗಿ ಗೊತ್ತಾಕೈತಿ. ಸರಿತಾಗಿ ಗೊತ್ತಾತಂದ್ರೆ
ಸರಿತಾ ಹೋಗಿ ಕವಿತಾನ ಅಪ್ಪ ಅವಾಗ ಹೇಳ್ತಾರ. ಅವಾಗ ಅವ್ರ ಅಪ್ಪ ಅವ ಅಯ್ಯೋ ಎಷ್ಟು ಚಲೋ ನೋಡ್ಕೋತಾರವ ಅವ್ರ ಮನ್ಯಾಗ ನನ್ನ ಮಗಳನ್ನ ಅಂತಂದು ಮತ್ತೇನಾರ ಎಕ್ಸ್ಟ್ರಾ ಕೊಟ್ಟರು ಕೊಡ್ಬೋದು ನಮಗೆ ರೊಕ್ಕ ಗಿಕ್ಕನ. ಯಾಕ ಒಂದು ಕೆಲಸ ಮಾಡ್ವಿ. ಏನು ಹೇಳಲಿ? ಈ ಕೆಲಸನೆಲ್ಲ ನಿನ್ನ ಸೊಸೆಯರ ಕೈಯಾಗ ಮಾಡಿಸಿ ನಾವಿಬ್ರು ಮಾಡೀವಿ ಅಂತ ಹೆಸರು ಹೇಳ್ಬಿಡು. ಅವ್ರ ಕೈಯಾಗ ಮಾಡಿಸಿದ್ವಿ ಅಂದ್ರೆ ಅವ್ರ ಹೆಸರು ಹೇಳ್ಕೊಂತಾನ ಅಡ್ಡಾಡ್ಬಿಡ್ತಾರೆ. ಮೊನ್ನೆನ ನೋಡಿದ್ದಿಲ್ಲ ಸರಿತನ ಮುಂದೆ ಅವರಿಬ್ರು ಎಷ್ಟು ಒಳ್ಳೆಯರಾಗಾರ ಅಂತಂದು. ಅದಕ್ಕೆ ಈ ಸಲ ಸರಿತನ ಮುಂದೆ ನಾವು ಒಳ್ಳೆಯರು ಅಂತ ಅನ್ಸ್ಕೋಬೇಕು. ಅದಕ್ಕೆ ನಾನು ಹೇಳಿದ ಕೆಲಸ ಮಾಡಿ ನೀನು ಬೇಕಾದ್ರೆ ನೋಡಂತೆ ಅಂತ ನೀನು ಕವಿತಾವ ನಿನಗೆ ಎಷ್ಟು ಚಲೋ ಚಲೋ ಸೀರೆ ಕೊಡ್ತಾಳೆ, ಎಷ್ಟು ಚಂದ ನಂಗೆ ಮಾತಾಡ್ತಾಳೆ ಅಂತ ಅನ್ನೋದನ್ನು. ಯಾಕ ಹಂಗಾರೀಗ ನಾವ ಕ್ವಾಣಿ ಸ್ವಚ್ಛ ಮಾಡ್ಬೇಕು ಅನ್ಬೇ. ಮತ್ತು ನಿಂಗೆ ಚಲೋ ಸೀರೆ ನಕ್ಲೇಸು ಬಳಿ ಗಿಳಿ ಬೇಕಾ ಬೇಡ? ಬೇಕು. ಮತ್ತು ಭಾಳ ಏನು ಧೂಳಿಲ್ಲ ಕ್ವಾಣಿ, ಸ್ವಲ್ಪ ಅಷ್ಟೇ ಲಗುಲಗ್ನ ಕಸ್ಬರ್ಗಿ ತೊಗೊಂಡು ಧೂಳಂದು ನೆಲ ಒರೆಸಿ ಬೆಡ್ಶೀಟ್ ಗಿಡ್ಶೀಟ್ ಚೇಂಜ್ ಮಾಡ್ಬಿಡೋಣಂತ. ಬಾ ಲಗುನ ಬಾ, ನಾ ಹೋಗಿರ್ತೀನಿ ಲಗುನ ಬಾ. ಈ ಸಲ ಅದು ಯಾಕಾರ ಬಂದೋ ಏನೋ ಈ ಮನೆಗೆ ಅನ್ಸಾಕೊಂಡ್ಬಿಟ್ಟೈತೆ ನನಗಂತೂ. ಮನೆಯಾಗೆಲ್ಲ ಕೆಲಸ ನಾವ ಮಾಡ್ಬೇಕು. ನನ್ನ ಮನೆಯಾಗೂ ನಾನು ಇಷ್ಟು ಕೆಲಸ ಮಾಡೋಂಗಿಲ್ಲ. ಅಪ್ಪ ದೇವ್ರೇ. ಇಲ್ಲ ಸೀರೆ ಬರ್ತೈತಂತ ಸೀರೆಗೋಸ್ಕರನಾರ ನಾನು ಈ ಕೆಲಸ ಮಾಡಾಕಬೇಕು. ಅದು ಅಲ್ದ ಕವಿತನ ಹತ್ರ ಇರೋ ಸೀರೆ ಎಲ್ಲ ರೇಷ್ಮೆ ಸೀರೆ, ಅದಕ್ಕೋಸ್ಕರನಾರ ನಾನು ಕೆಲಸ ಮಾಡಾಕಬೇಕು. ಎಲ್ಲಿ ಲಗುನ ಬಾಲೆ? ಹಾಂ ಬೇ ಅಕ್ಕ ಬಂದೆ. ಎಲ್ಲಿ ಲಗುನ ಬಾಲೆ? ಹೊತ್ತಾಗುತ್ತ? ಹಂಗ ಬರ ಮುಂದೆ ಅದನ್ನೆಲ್ಲ ವರ್ಷದೊಂದು ತಗೊಂಬಾ. ಸರಿ ಬೇ ಅಕ್ಕ. ಎಲ್ಲಿ ನಾನು ಬಡ ಬಡ ಅಷ್ಟು ಧೂಳು ಅನ್ಕೊಂಡ್ಬಿಡ್ತೀನಿ. ಈ ಬಕೆಟ್ನಾಗ ನೀರು ಐತೆ ನೋಡು, ಮೊದಲು ಒಂದು ಚಲೋ ಬಟ್ಟೆ ತೊಗೊಂಡು ಈ ಕನ್ನಡಿ ಆಮೇಲೆ ಇಲ್ಲೆಲ್ಲ ಕಟ್ಟಿಗೆ ಇವೆಲ್ಲ ಕಾಟ ಅವೆಲ್ಲ ಸ್ವಚ್ಛ ಒರೆಸ್ಬಿಡು ಸರಿನಾ. ಆಮೇಲೆ ಒಮ್ಮಿಗೆ ನೆಲ ಒರೆಸ್ಬಿಟ್ರೆ ಬೆಡ್ಶೀಟ್ ಹಾಸಿ ನೆಲ ಒರೆಸ್ಬಿಟ್ರೆ ಮುಗೀತು. ಮುಖ ಯಾಕ್ಲೆ ಹಂಗೆ ಮಾಡಿದಿ? ಏನಿಲ್ಲ ಬೇ ಅಕ್ಕ, ಈ ಕೆಲಸನ ನಿನ್ನ ಸೊಸೆಯರ ಕೈಯಾಗ ಮಾಡಿಸ್ತಿದ್ದಿ ನೀನು ಅಂತ ಅನ್ಕೊಂಡ್ರೆ ನನ್ನ ಕೈಯಾಗ ಮಾಡ್ಸಕುಂತೀಯಲ್ವೇ. ಸರಿ ಹಂಗಂದ್ರೆ ಬೇಡ ಹೋಗು. ನಿನಗೆ ಸೀರೆ ಆಮೇಲೆ ಬಳಿ ಗಿಳಿ ಏನು ಕೊಡ್ತಾಳಲ್ಲ ಅದು ಯಾವುದು ನಿನಗೆ ಕೊಡಂಗಿಲ್ಲ, ನಾನೇ ಇಟ್ಕೋತೀನಿ ಅಂತ ಹೋಗು. ಯಾಕ ಬೇಡ ಈಗೇನು ಇದನ್ನೆಲ್ಲ ಈ ಕ್ವಾಣಿನೆಲ್ಲ ಸ್ವಚ್ಛಗೆ ಮಾಡ್ಬೇಕಾಗೋದಿಲ್ಲ. ನೀನು ತಲೆ ಕೆಡ್ಸ್ಕೊಬೇಡ. ನೀವು ಒಂದು ಕಡೆಯಿಂದ ಧೂಳು ಅನ್ಕೊಂತ ಬಂದ್ಬಿಡು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಂತ. ಸರಿ ಆತು. ಅಲ್ಲ ಬೇಕ ಈಗ ಕವಿತಾ ಬಂದ್ಲಂದ್ರೆ ವಾಪಸ್ ಲಗುನ ಹೋಗಂಗಿಲ್ಲನ ತವ್ರ ಮನೆಗೆ? ಇಲ್ಲಲೇ ಈಗ ಬಂದ್ಲಂದ್ರೆ ಇಲ್ಲೇ ಇರ್ತಾ, ಇನ್ನು ಮತ್ತೆ ಸನೇದ್ರಾಗೇನು ಹೋಗಂಗಿಲ್ಲ. ಲೇ ಒಂದು ಸ್ವಲ್ಪ ಸೋಪಿನ ನೀರು ಚಲೋ ನೀರು ಎಲ್ಲತ್ರಾಗೂ ಎದ್ದೆದ್ದು ವರ್ಷ ಪಳ 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 ಅಂತಿರ್ಬೇಕು ನೋಡು. ಏನಾರು ಸ್ವಚ್ಛ ಒರೆಸ್ಲಿಲ್ಲ ಅಂದ್ರೆ ಮತ್ತೆ ನೋಡು ಮತ್ತೆ ಚಂದನತಂಗೆ ಪಳ ಪಳ ಅನ್ನಂಗೆ ವರ್ಷ. ಯಾಕ ನನ್ನ ಮನೇನ ನಾನು ಇಷ್ಟು ಚಂದನತಂಗೆ ಒರೆಸಿಲ್ ಬೇಕ, ಅಷ್ಟು ಚಂದನತಂಗೆ ಒರ್ಸಾಕೊಂತೀನಿ ಗೊತ್ತ ನೀ ಕ್ವಾಣಿನ. ನೀನೇನು ಬೇ ನೀನು ಚಂದನತಂಗೆ ಒರೆಸ್ತಿ ಗೊತ್ತಲೇ ಅಂದ್ರೆ ಹೇಳಿದೆಪ್ಪ ಹಂಗೆ ಹೇಳಂಗೆ. ಒಂದು ಗಂಟೆಯ ನಂತರ. ಯವ್ವ ಯಾಕ ನಡ ಬಿದ್ದೋದಂಗೆ ಆತ್ಬೇ ಯವ್ವ. ನಮ್ನಿ ಧೂಳು ಹೊಲಸೈತೆ ಅಪ್ಪ ಕ್ವಾಣಿ. ಯವ್ವ ಸಾಕಾಗೋತು ಬೇಯಕ್ಕ ಸ್ವಚ್ಛ ಮಾಡಷ್ಟಿಗೆ. ಲೇಪ್ಪ ನನಗೂ ನಡ ಬಿದ್ದೋದಂಗೆ ಆಗ್ಬಿಡ್ತಪ್ಪ ಯಪ್ಪ ದೇವ. ಏನ್ಲೇಪ್ಪ ನಮ್ನಿ ಧೂಳೈತ್ಲೆ ಯವ್ವ ದೇವ್ರೆ ಯಪ್ಪ. ಅಂತ ಇಂತೂ ಮುಗಿಯಾಕೆ ಬಂತಲ್ಲ, ಬಡ ಬಡ ನೆಲ ಒರೆಸ್ಬಿಡ್ಲೆ, ನಾನು ಕಸ ಅಂದ್ಬಿಡ್ತೀನಿ. ಆಮೇಲೆ ಬೆಡ್ಶೀಟ್ ಒಂದು ಹಾಸ್ಬಿಟ್ರೆ ಮುಗೀತತ್ತಾಗ. ಯಾಕ ಏನು ಬೇ ನೀನು ಎಲ್ಲ ಕೆಲಸನೂ ನನ್ನ ಕೈಯಾಗ ಮಾಡ್ಸಕೊಂತಿಯಲ್ಲ ಬೇ. ಯವ್ವ ನಡ ಅನ್ನೋದು ಬಿದ್ದೋದಂಗೆ ಆತ ಬೇ ಅಕ್ಕ. ನೀ ನೋಡಿದ್ರೆ ಸಂಧ್ಯಾ ಗುಂದೆ ಆಗೆಲ್ಲ ಕೈ ಹಾಕ್ಸಿ ಎಲ್ಲ ಕಡೆ ಸ್ವಚ್ಛ ಮಾಡಿಸಿದಿ ಕ್ವಾಣಿನ. ಯವ್ವ ನಿನ್ನ ಸೊಸಿ ಬಂದೀಗ ಆರಾಮ್ ಇರ್ತಾಳೆ ಬಿಡ್ಬೇ ಅಕ್ಕ. ಯವ್ವ ಸಾಕಾಗೋತವ ಯವ್ವ ನನಗಂತೂ ಈ ಮನ್ಯಾಗ ಕೆಲಸ ಮಾಡಿ ಮಾಡಿ ಮಾಡಿ. ಇದು ಒಂದು ಸಲಲೇ ಎಲ್ಲಿ ಯವ್ವ ನನಗಂತೂ ನಡ ಎದ್ದಳಕ್ಕೆ ಬರೋವಲ್ದು, ಎದ್ರ ಬಗ್ಗಾಕೆ ಬರೋವಲ್ದು. ನಮಗೆ ತ್ರಾಸ ಹಾಕುಂತೈತಿ ಯಪ್ಪ. ಏನು ಮಾಡೋದ್ಲಿ ಯಪ್ಪ. ಮತ್ತು ಸಸಿ ಬರಾಕುಂತ ಅಂದಮೇಲೆ ಮತ್ತು ಕ್ವಾಣಿ ಸ್ವಚ್ಛ ಮಾಡಾಕ ಬೇಕಲ್ಲ ಲೇ. ನೆಲಾನ ಒಂದು 4 ಸಲ ತಿಕ್ಕಿ 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 ಒರೆಸ್ಲಿ, ಒಂದು ಸ್ವಲ್ಪ ಪಳ ಪಳ ಅನ್ನಂಗೆ. ತಡಿ ನಿನಗೆ ಒರ್ಸೋದಲ್ದ ಮತ್ತು ತಿಕ್ಕಿ ತಿಕ್ಕಿ ಒರೆಸ್ಬೇಕಂತ ಬಾ. ಅದಕ್ಕೆ ಪೇರನ್ ಲವ್ಲಿ ಪೌಡ್ರ್ ಹಚ್ಚಿ ಪಳ ಪಳ ಅನ್ನಂಗೆ ಮಾಡ್ತೀನಿ ನಿನಗೆ ನೆಲಾನ. ಹಂಗಲ್ಲೇ ಎಲ್ಲಿ ಕವಿತಾಗ ಕ್ವಾಣಿ ನೋಡಿದ ತಕ್ಷಣ ಖುಷಿಯಾಗಿ ಇದ ಕ್ವಾಣಿ ಬಿಟ್ಟು ಹೋಗಾಕ ಮನಸ್ಸು ಬಂದಿರಬಾರ್ದು ಅಕ್ಕಿಗೆ, ಅದಕ್ಕೆ ಹೇಳಿದೆಲೇ. ಯಾಕ ಹೋಗಬೇ ಹೋಗು, ನಂಗೆ ಕೈಯಾಗ ಎಷ್ಟಾಕತ್ತಷ್ಟು ಮಾಡೀನಿ. ಇದಕ್ಕೂ ಮಿಕ್ಕಿ ಏನಾರು ನೀನು ಸೊಸಿಗೆ ಕ್ವಾಣಿ ಇಷ್ಟ ಆಗಲಿಲ್ಲ ಸ್ವಚ್ಛ ಅನಿಸ್ಲಿಲ್ಲ ಅಂದ್ರೆ ಅಕ್ಕಿನ ಮಾಡ್ಕೊಳ್ಬೇಕಾರೆ ಸ್ವಚ್ಛ. ನನ್ನ ಕೈಯಾಗ ಇಷ್ಟ ಅವಯವ ಆಗೋದು, ಇದಕ್ಕೆ ಮಿಕ್ಕಿ ಆಗಂಗಿಲ್ಲ ನನ್ನ ಕೈಯಾಗ. ಆತವ ಆತ ಅಷ್ಟನಾರ ಮಾಡ್ಕೊಂತ ಬಾ.
ಊರಾಗಿಲ್ಲಾಗಿದ್ದು ಸೊಸಿ ಬಂದಂಗಾದ್ಲು ಈ ಮನೆಗೆ. ಏನ್ಲೇ ಏನ ಅಂದೇನ? ಏನಿಲ್ಲ ಬೇ, ಸ್ವಚ್ಛ ಮಾಡು.